ಅನುದಿನ ದೇವರ ವಾಕ್ಯಕ್ಕೆ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇವತ್ತಿನ ದೇವರ ವಾಕ್ಯ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಇದನ್ನು ಕೇಳಿ ಯೇಸು, ಈ ಹೊತ್ತು ಇವನಿಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದನ್ನು ದೇವರ ವಾಕ್ಯದಲ್ಲಿ ಇವತ್ತು ನೋಡುವಂತರಾಗಿರುತ್ತೇವೆ. ಪ್ರಿಯಜನರೇ, ಇವತ್ತು ನಮ್ಮ ದೇವರು ನಮ್ಮ ಮನೆಗಳನ್ನು ಹುಡುಕಿಕೊಂಡು ಬಂದು ನಮಗೆ ರಕ್ಷಣೆ ಕೊಡುವಾತನು ಆಗಿದ್ದಾನೆ. ಹೌದು ಪ್ರಿಯಜನರೇ, ಇವತ್ತು ನೋಡುತ್ತೇವೆ, ಇವತ್ತಿನ ದಿವಸದಲ್ಲಿ ನಮ್ಮ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಂಥ ನಮ್ಮ ದೇವರು ಯೇಸು ಕ್ರಿಸ್ತನು ಆಗಿದ್ದಾನೆ. ಪ್ರಿಯ ದೇವಜನರೇ, ಇಲ್ಲಿ ಬಡವರು ಮತ್ತು ಶ್ರೀಮಂತರು, ಮಧ್ಯ ವರ್ಗದವರು ಅಂತ ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ಇವತ್ತು ದೇವರನ್ನು, ಆತನ ರಕ್ಷಣೆಗೆ ಬರಲಿ ಎಂಬುದನ್ನು ಆತನ ಚಿತ್ತವಾಗಿದೆ. ಪ್ರಿಯಜನರೇ, ನಮ್ಮ ದೇವರು ಇವತ್ತು ಮನೆಗಳನ್ನೇ ಹುಡುಕಿಕೊಂಡು ಬಂದಂಥ ನಮ್ಮ ದೇವರು ಆಗಿದ್ದಾನೆ. ಪ್ರಿಯಜನರೇ, ಇವತ್ತಿನ ದಿವಸದಲ್ಲಿ ನಾವು ನೋಡ್ತೀವಿ, ಈ ಲೋಕದಲ್ಲಿ ಗಂಟೆಗಟ್ಟಲೆ ಇವತ್ತು ಪಾಳೆಗಳನ್ನು ನಿಂತು ಇವತ್ತು ದೇವರ ದರ್ಶನ ಪಡೆಯುವುದಕ್ಕೆ ಜನರು ಸಹ ಇವತ್ತು ಕ್ಯೂ ಅಲ್ಲಿ ನಿಂತಿರ್ತಾರೆ. ಆದರೆ ನಮ್ಮ ದೇವರು ಇವತ್ತು ನಮ್ಮ ಮನೆಗೆ ಬಂದು ರಕ್ಷಣೆ ಕೊಡುವಾತನು ಆಗಿದ್ದಾನೆ. ಪ್ರಿಯಜನರೇ, ನೋಡಿಕೊಂಡು ಬರೋಣ ಬನ್ನಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುತ್ತೇವೆ, ಆದಿಕಾಂಡ 18:1 ಕರ್ತನನು ಅಬ್ರಹಾಮನಿಗೆ ಕಾಣಿಸಿಕೊಂಡು ಅಬ್ರಹಾಮನನ್ನು ಅತಿಥಿಯಾಗಿ ನೀಡಿದನು, ಸಾರಳಿಗೆ ಮಗನು ಹುಟ್ಟುವನೆಂದು ವಾಗ್ದಾನವನ್ನು ನೀಡಿದನು. ಎರಡನೇದಾಗಿ ಲೂಟನ ಮನೆಯನ್ನು ದೇವದೂತರು ದರ್ಶನ ಹೊಂದಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವದೂತರು ಲೂಟನ ಮನೆಗೆ ಬಂದರು. ನಂತರ ಸೊದೋಮಿನ ಮೇಲೆ ನ್ಯಾಯ ತೀರ್ಪು ಬಂತು ಮತ್ತು ಲೂಟನ ಕುಟುಂಬವು ಹೊರಗೆ ಕರೆತರಲಾಯಿತು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿರ್ತೇವೆ. ಅದೇ ಪ್ರಿಯಜನರೇ, ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಕ್ರಿಸ್ತನು ಇಂದು ಕಾನಾನ ಮದುವೆಯಲ್ಲಿ ನೀರು ಮತ್ತು ದ್ರಾಕ್ಷಾರಸವನ್ನಾಗಿ ಮಾಡಿದನು ಎಂಬುದನ್ನು ದೇವರ ವಾಕ್ಯದಲ್ಲಿ ಇವತ್ತು ನೋಡುವಂತರಾಗಿರುತ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಸೀಮೋನನ ಫರಿಸಾಯನ ಮನೆಯನ್ನು ದೇವರು ಇವತ್ತು ಸಂದರ್ಶಿಸುತ್ತಾನೆ. ಪ್ರಿಯಜನರೇ, ಯೇಸು ಅವನ ಮನೆಯಲ್ಲಿ ಊಟಕ್ಕೆ ಕುಳಿತನು. ಅಲ್ಲಿ ಪಾಪಿಯಾದ ಒಬ್ಬ ಸ್ತ್ರೀಯನ್ನು ಯೇಸುವಿನ ಪಾದಗಳನ್ನು ಕಣ್ಣೀರಿನ ತೊಳೆದಳು ಎಂಬುದನ್ನು ದೇವರ ವಾಕ್ಯದಲ್ಲಿ ಇವತ್ತು ನೋಡುವಂತರಾಗಿರುತ್ತೇವೆ. ಪ್ರಿಯಜನರೇ, ಹಾಗಾದರೆ ಇವತ್ತು ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೇಗೆ ಬಂದನು, ಅದೇ ರೀತಿಯಾಗಿ ನಮ್ಮ ಮನೆಗಳಿಗೆ ದೇವರು ನಮ್ಮನ್ನು ಸಂದರ್ಶಿಸುವಾಗಿದ್ದಾನೆ. ಪ್ರಿಯಜನರೇ, ನಮ್ಮ ದೇವರು ಬಹಳ ಪ್ರೀತಿ ಮಾಡುವಂತನೂ ಆಗಿದ್ದಾನೆ. ಅದಕ್ಕಾಗಿ ಇವತ್ತು ನಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ನಿಂತಿದ್ದಾನೆ. ನಾವೆಲ್ಲರೂ ಆತನನ್ನು ಅಂಗೀಕಾರ ಮಾಡಿಕೊಂಡು ದೇವರ ಕಡೆಗೆ ನಾವು ತಿರುಗಿಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಆಮೇನ್.